ಪಡುಬಿದ್ರಿಯಲ್ಲಿ ಅಕ್ಕ ಸಂಜೀವಿನಿ ಮಳಿಗೆ ಶುಭಾರಂಭ. ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಉದ್ಘಾಟನೆ. ಒಂದು ಕಾಲದಲ್ಲಿ ಬರುವ ಯಶಸ್ವಿ ಪುರುಷನ ಹಿಂದೆ ಬರುವ ಸ್ತ್ರೀ ಇದ್ದಾಳೆ ಎಂಬ ಮಾತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಮಹಿಳೆ 4 ಗೋಡೆಗಳ ಮಧ್ಯೆ ಬಂದಿಯಲ್ಲ, ಸ್ವಾವಲಂಬಿ ಬದುಕು ಸಾಗಿಸುತ್ತಿದ್ದು, ಇದೀಗ ಬರುವ ಯಶಸ್ವಿ ಮಹಿಳೆಯ ಹಿಂದೆ ಬರುವ ಪುರುಷನಿದ್ದಾನೆ ಎಂಬುದಾಗಿ ಮಾತು ಬದಲಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ತಾಯಿಯ ಮಡಿಲು ಎಂಬುದಾಗಿ ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಹೇಳಿದ್ದಾರೆ. ಅವರು ಪಡುಬಿದ್ರಿ ಸಾಯಿ ಆರ್ಕೇರ್ ಕಟ್ಟಡದಲ್ಲಿ ನೂತನವಾಗಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಆರಂಭಗೊಂಡ ಅಕ್ಕ ಸಂಜೀವಿನಿ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಬಂಧುಗಳನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಮಹಿಳೆಯರಲ್ಲಿ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳಬೇಕೆನ್ನುವಂತಹ ಧ್ಯೇಯದಲ್ಲಿಟ್ಟುಕೊಂಡು ಸಂಜೀವಿನಿ ಶ್ರೀ ಮಹಾಗಣಪತಿ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟ ಪಡುಬಿದ್ರಿ ಇದರ ನೇತೃತ್ವದಲ್ಲಿ ಒಂದು ಅಕ್ಕ ಸಂಜೀವಿನಿ ಅಂಗಡಿ ಇದರ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಧಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಶ್ರೀಮಾನ್ಯ ಪದ್ಮನಾಭ ಗೌಡ್ರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಪಡುಬಿದ್ರಿ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ಅವರು ಕೂಡ ಉಪಸ್ಥಿತರಿದ್ದಾರೆ. ದೀಪವನ್ನು ಬೆಳಗಿಸುವ ಮುಖಾಂತರವಾಗಿ ಈ ಒಂದು ಅಕ್ಕ ಸಂಜೀವಿನಿ ಅಂಗಡಿಯ ಉದ್ಘಾಟನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ದೀಪವನ್ನ ಪ್ರಜ್ವಲಿಸುವ ಮುಖಾಂತರವಾಗಿ ಈ ದಿನದ ಈ ಒಂದು ಅಕ್ಕ ಸಂಜೀವಿನಿ ಅಂಗಡಿಯ ಉದ್ಘಾಟನೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಹಿಳೆಯರಲ್ಲಿ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳಬೇಕೆನ್ನುವಂತಹ ಧ್ಯೇಯವನ್ನಿಟ್ಟುಕೊಂಡು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRIನ ಅಡಿಯಲ್ಲಿ ಈ ದಿನದ ಅರ್ಥಪೂರ್ಣ ಆಗಿರ್ತಕ್ಕಂಥ ಮಹಿಳೆಯ ಸ್ವಾವಲಂಬಿ ಬದುಕಿಗೆ ಒಂದು ಧ್ಯೇಯವನ್ನಿಟ್ಟುಕೊಂಡು ಈ ದಿನದ ಈ ಒಂದು ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮುಖಾಂತರವಾಗಿ ಉದ್ಘಾಟನೆ. ತಾಯಿ ಮಮತೆಗೆ ಬೆಲೆ ಕಟ್ಟಿದವರಿಲ್ಲ ಅಂತೇಳಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ತಾಯಿ ಇಲ್ಲದ, ಸ್ತ್ರೀ ಇಲ್ಲದ ಜಗತ್ತನ್ನ ಇಲ್ಲಿ ಇವತ್ತು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಕೂಡ ಈ ದೇಶದಲ್ಲಿ ಸಾಧ್ಯ ಇಲ್ಲ. ನಾನು ತುಂಬಾ ದೇಶ ಸುತ್ತಿ ಬಂದಿದ್ದೇನೆ. ಮೊನ್ನೆ ಅಮೆರಿಕದಲ್ಲಿ ಎಲ್ಲ ಶ್ರೇಷ್ಠ ನ್ಯಾಯಾಧೀಶರು ಒಂದು ಸರ್ವೆ ಮಾಡಿಸ್ತಾರೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥ ಗನ್ ತಗೊಂಡೋಗಿ 15-20 ಜನರ ಸಾವಿಗೆ ಕಾರಣರಾಗ್ತಾರೆ. ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ದ್ಯಾಟ್? ಯಾಕೆ ಈ ದೇಶ ಎಷ್ಟು ಉದ್ವಿಗ್ನ ಆಗ್ತಾ ಇದೆ, ಯಾಕೆ ನಮ್ಮ ಮಕ್ಕಳು ಎಷ್ಟು ಗೊಂದಲಕ್ಕೆ ಬೀಳ್ತಾರೆ ಅನ್ನೋದಕ್ಕಿಂತ ಒಂದು ಚಿಂತನೆ ಮೂಡಿದಾಗ ಅಲ್ಲಿಯ ಸಮಿತಿ ಕೊಟ್ಟಂತ ವರದಿ ಅಲ್ಲಿರ್ತಕ್ಕಂಥ ಸಂಸ್ಕಾರದ ಕೊರತೆ, ಅಲ್ಲಿ ತಂದೆ ಅಥವಾ ತಾಯಿ 2-3 ಮದುವೆ ಆಗ್ತಾರೆ, ಕೊನೆಗೆ ಆ ಮಕ್ಕಳು ಬೀದಿಗೆ ಬೀಳ್ತಾರೆ. ನನಗಿಲ್ಲದ ಬದುಕು ಇನ್ಯಾರಿಗೆ ಬೇಡ ಅಂತೇಳಿ ಆ ನಿರ್ಧಾರಕ್ಕೆ ಬರ್ತಾರೆ. ಆಗ ಅಲ್ಲಿ ಅವರು ಬೆಟ್ಟು ಮಾಡಿ ತೋರಿಸಿರ್ತಕ್ಕಂಥದ್ದು, ಅವರು ಬೆರಳು ಮಾಡಿ ತೋರಿಸಿರ್ತಕ್ಕಂಥದ್ದು ಈ ದೇಶದ ಸಂಸ್ಕಾರದ ಕಡೆಗೆ. ಹೆಂಡತಿ ಇರುವಂಥದ್ದು ಮುಂಬೈಯಲ್ಲಿ ಸ್ವಲ್ಪ ಕಿರಿಕಿರಿ ಆ ಕಾರಣಕ್ಕೆ ಸ್ವಲ್ಪ ಕಿರಿಕಿರಿ ಕಮ್ಮಿ ನನಗೆ. ಮುಂಬೈಯಲ್ಲಿ ನಮ್ಮ ಸಂಸಾರ, ನಮ್ಮ ಮಕ್ಕಳು ಎಂತ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ತುಂಬಾ ನಾವು ಕೈ ಮುಗಿದು ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದ ಜಾಗ ಯಾವ್ದು ಕೇಳಿದ್ರೆ ಇದು ತಾಯಿಯ ಮಡಿಲಂತೆ.